5 ಭಾರತೀಯ ಶ್ರೀಮಂತರಲ್ಲಿ ಒಬ್ಬರು ವಿದೇಶಕ್ಕೆ. ಏನಿದು ಶ್ರೀಮಂತರ ವಲಸೆ? ಭಾರತದಲ್ಲಿ ಜನ ವಲಸೆ ಹೋಗುವುದು ಸಾಮಾನ್ಯ. ತಮ್ಮ ಹುಟ್ಟೂರನ್ನ ಬಿಟ್ಟು ಬದುಕು ಸಾಗಿಸಲು ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ಜನ ಬರುವುದು ಭಾರತದಲ್ಲಿ ಕಾಮನ್. ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದ್ರೂ ಭಾರತದಲ್ಲಿ ಜನ ವಲಸೆ ಹೋಗುವುದನ್ನು ತಡೆಯಲು ಯಾವ ಸರ್ಕಾರದಿಂದಲೂ ಕೂಡ ಸಾಧ್ಯ ಆಗಲಿಲ್ಲ. ಆದರೆ ಈಗ ದೇಶದ ಶ್ರೀಮಂತರು ಕೂಡ ಭಾರತವನ್ನು ತೊರೀತಾ ಇದ್ದಾರೆ. 25 ಕೋಟಿಗೂ ಹೆಚ್ಚು ನಿವ್ವಳ ಮೌಲ್ಯ ಆಸ್ತಿ ಹೊಂದಿದ 5 ಭಾರತೀಯ ಶ್ರೀಮಂತರಲ್ಲಿ ಒಬ್ಬರು ಭಾರತದಿಂದ ವಿದೇಶಕ್ಕೆ ಹಾರಲು ಪ್ಲಾನ್ ರೂಪಿಸ್ತಾ ಇದ್ದಾರೆ ಎಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ವರದಿ ಮಾಡಿದೆ. ಹಾಗಾದ್ರೆ ಭಾರತದ ಶ್ರೀಮಂತ ವ್ಯಕ್ತಿಗಳು ವಿದೇಶದಲ್ಲಿ ಸೆಟಲ್ ಆಗಲು ಏಕೆ ಇಚ್ಛಿಸ್ತಾ ಇದ್ದಾರೆ? ಕಾರಣ ಏನು? ದೇಶದ ಶ್ರೀಮಂತರು ಇಡುತ್ತಿರುವ ಈ ವಿದೇಶಿ ಹೆಜ್ಜೆ ಮುಂದೆ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀಳಲಿದೆ? ದೇಶದ ಶ್ರೀಮಂತರು ದೇಶ ತೊರೆಯಲು ಭಾರತದಲ್ಲಿ ಆದ ಕೊರತೆ ಏನು? ಭಾರತದ ಸಂಪನ್ಮೂಲವನ್ನು ಬಳಸಿಕೊಂಡು ಶ್ರೀಮಂತರಾದವರಿಗೆ ಭಾರತ ಬೇಡವಾಗಿದ್ದೇಕೆ? ಹಾಗಾದ್ರೆ ಬನ್ನಿ ಈ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಲೋಕನಾಥ್ ಹೂಗಾರ್. ಹೌದು, ಈಗ ಭಾರತದಲ್ಲಿ ಶ್ರೀಮಂತರ ವಲಸೆ ಶುರುವಾಗ್ತಾ ಇದೆ. 25 ಕೋಟಿಗೂ ಹೆಚ್ಚು ನಿವ್ವಳ ಆಸ್ತಿ ಹೊಂದಿದ 5 ಭಾರತೀಯ ಶ್ರೀಮಂತರಲ್ಲಿ ಒಬ್ಬರು ಭಾರತವನ್ನ ತೊರೆಯಲು ಯೋಜನೆ ರೂಪಿಸ್ತಾ ಇದ್ದಾರೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಅಧ್ಯಯನಕ್ಕಾಗಿ ಕೋಟಕ್ ಬ್ಯಾಂಕ್ 12 ಭಾರತೀಯ ನಗರಗಳಲ್ಲಿ ಸಮೀಕ್ಷೆ ನಡೆಸಿದೆ. ಹಾಗಾದರೆ ಭಾರತದ ಅತಿ ಶ್ರೀಮಂತರು ವಿದೇಶದಲ್ಲಿ ನೆಲೆಸಲು ಕಾರಣ ಏನು ಎನ್ನುವುದಾದರೆ, ಈಗಾಗಲೇ ಭಾರತದ ಹಲವು ಶ್ರೀಮಂತ ವ್ಯಕ್ತಿಗಳು ವಿದೇಶದ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಹಾಗೂ ವಿದೇಶದಲ್ಲಿರುವ ಹೂಡಿಕೆಯ ಸೌಲಭ್ಯಗಳು, ತೆರಿಗೆ ನೀತಿಗಳು, ಅಲ್ಲಿರುವ ಮಾರುಕಟ್ಟೆ ವ್ಯವಸ್ಥೆ, ವ್ಯಾಪಾರದ ವ್ಯವಸ್ಥೆ, ಉತ್ತಮ ಜೀವನ ಶೈಲಿಗಳು, ಶುದ್ಧ ಗಾಳಿ, ತಮ್ಮ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ಜಾಗತಿಕವಾಗಿ ತಮ್ಮ ವ್ಯಾಪಾರ ವ್ಯವಹಾರವನ್ನು ವೃದ್ಧಿಸಲು ಕೂಡ ಕೆಲ ವಿದೇಶಗಳಲ್ಲಿ ಅನುಕೂಲಕರವಾದ ವಾತಾವರಣ ಇರುವುದು. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವ ಗೋಲ್ಡ್ ಕಾರ್ಡ್ ವೀಸಾ ಯೋಜನೆ ಅಂದರೆ $5 ಮಿಲಿಯನ್, ಸುಮಾರು 43 ಕೋಟಿ ಹೂಡಿಕೆ ಮಾಡುವವರಿಗೆ ಅಮೆರಿಕ ಪೌರತ್ವ ನೀಡಲಾಗುವುದು. ಇಂತಹ ಸೌಲಭ್ಯಗಳು ಎಲ್ಲೋ ಒಂದು ಕಡೆ ಭಾರತದ ಶ್ರೀಮಂತರು ದೇಶ ಬಿಡಲು ಕಾರಣವಾದ ಪ್ರಮುಖ ಅಂಶಗಳು ಎನ್ನಲಾಗ್ತಾ ಇದೆ. ಹಾಗಾದ್ರೆ ಇವರು ಭಾರತವನ್ನ ಬಿಟ್ಟು ಹೋಗ್ತಾ ಇರೋದಾದ್ರೂ ಎಲ್ಲಿಗೆ ಎನ್ನುವುದಾದ್ರೆ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ನಂತಹ ದೇಶಗಳು ಭಾರತದ ಅತೀ ಶ್ರೀಮಂತ ವ್ಯಕ್ತಿಗಳನ್ನು ಆಕರ್ಷಿಸ್ತಾ ಇವೆ. ಅಲ್ಲಿರುವ ಹಲವು ಸೌಲಭ್ಯಗಳು ಶ್ರೀಮಂತ ವ್ಯಕ್ತಿಗಳನ್ನು ತನ್ನತ್ತ ಸೆಳೆಯುವಂತೆ ಮಾಡುತ್ತಿವೆ. ಹಾಗಾದ್ರೆ ದೇಶದ ಶ್ರೀಮಂತರು ದೇಶ ತೊರೆಯಲು ಭಾರತದಲ್ಲಾದ ಕೊರತೆ ಏನು ಎನ್ನುವುದಾದ್ರೆ, ಭಾರತದಲ್ಲಿ ವಿದೇಶಿ ಹೂಡಿಕೆ ಮಾಡಲು ಹಲವಾರು ಕಠಿಣ ನಿಯಮಗಳಿವೆ. ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕೆಲವು ನಿರ್ಬಂಧಗಳಿವೆ. ಉದಾಹರಣೆಗೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ನ ಅಡಿ ಪ್ರತಿ ವರ್ಷ 2.5 ಕೋಟಿ ಮಾತ್ರ ವಿದೇಶಕ್ಕೆ ಕಳುಹಿಸಬಹುದು. ಆದರೆ ಭಾರತದ ಶ್ರೀಮಂತರಿಗೆ ಇದನ್ನು ಮೀರಿ ಹೂಡಿಕೆ ಮಾಡಲು ಅನುಕೂಲಗಳು ಕಡಿಮೆ. ವಿದೇಶಕ್ಕೆ ಹೋಲಿಸಿದರೆ ಭಾರತದ ಶ್ರೀಮಂತರಿಗೆ ತೆರಿಗೆ ಹೊರೆ ಹೆಚ್ಚು. ಭಾರತದಲ್ಲಿ 5 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಹೊಂದಿದವರು 42% ಆದಾಯ ತೆರಿಗೆಯನ್ನು ಕಟ್ಟಬೇಕು. ಆದರೆ UAE, ಸಿಂಗಾಪುರದಂಥ ದೇಶಗಳು ನೋ ಇನ್ಕಮ್ ಟ್ಯಾಕ್ಸ್ ಅಥವಾ ಲೋ ಟ್ಯಾಕ್ಸ್ ನೀತಿಗಳನ್ನು ಅನುಸರಿಸ್ತಾ ಇವೆ. ಇನ್ನು ಶಿಕ್ಷಣದ ವಿಷಯಕ್ಕೆ ಬರೋದಾದ್ರೆ, ಅಮೆರಿಕ, UK, ಕೆನಡಾ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಭಾರತದ ಅನೇಕ ಶ್ರೀಮಂತ ವ್ಯಕ್ತಿಗಳ ಮಕ್ಕಳು ವ್ಯಾಸಂಗ ಮಾಡ್ತಾ ಇರೋದು. ಇನ್ನು ಆರೋಗ್ಯ ಸೇವೆಯ ವಿಚಾರಕ್ಕೆ ಬರೋದಾದ್ರೆ, ಆರೋಗ್ಯ ಸೇವೆಯಲ್ಲಿ ಭಾರತ ಉತ್ತಮ ಸೇವೆಯನ್ನೇ ನೀಡ್ತಾ ಇದೆ. ಆದರೆ ತುರ್ತು ಸೇವೆ ಮತ್ತು ವೈದ್ಯಕೀಯ ಸಂಶೋಧನೆಯಲ್ಲಿ ಕೆಲ ದೇಶಗಳು ಮಾತ್ರ ಮುಂದಿವೆ. ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಸರ್ಕಾರದ ನೀತಿಗಳಲ್ಲಿ ಬದಲಾವಣೆ, ಭಾರತದಲ್ಲಿ ಹಲವು ವ್ಯವಹಾರಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆ ಮತ್ತು ಖರ್ಚು ಕೂಡ ಹೆಚ್ಚು. ಇನ್ನು ಕೆಲ ವಿದೇಶಗಳಲ್ಲಿರುವ ಗೋಲ್ಡನ್ ವೀಸಾದಂಥ ಯೋಜನೆಗಳು, ತಾವು ಗಳಿಸಿದ ಆಸ್ತಿಯನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುವ ಪ್ರಕ್ರಿಯೆ ಕೂಡ ಭಾರತಕ್ಕಿಂತ ವಿದೇಶದಲ್ಲಿ ಸುಲಭವಿದೆ. ಇನ್ನೂ ಕೆಲ ದೇಶಗಳಲ್ಲಿ ದ್ವಿಪೌರತ್ವ ಪದ್ಧತಿ ಇರುವುದು. ಹೀಗೆ ಭಾರತದಲ್ಲಿ ಕಾಣುವ ಕೆಲವು ಕೊರತೆಗಳಿಂದ ಭಾರತದ ಶ್ರೀಮಂತರು ಭಾರತದ ಗಡಿಯನ್ನ ದಾಟುತ್ತಿದ್ದಾರೆ. ಹಾಗಾದ್ರೆ ಅತಿ ಶ್ರೀಮಂತ ವ್ಯಕ್ತಿಗಳು ಭಾರತದಿಂದ ಹೊರಹೋದ್ರೆ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ದೇಶದ ಆರ್ಥಿಕ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದ್ಯಮಿಗಳೇ ದೇಶ ಬಿಟ್ಟರೆ ದೇಶದ ಆರ್ಥಿಕತೆಯ ಕತೆ ಏನಾಗಬಹುದು ಎನ್ನುವುದಾದರೆ, ಭಾರತದಲ್ಲಿ ಸ್ಥಳೀಯ ಹೂಡಿಕೆ ಮತ್ತು ಬಂಡವಾಳ ಚಲಾವಣೆಗೆ ಹೊಡೆತ ನೀಡುತ್ತದೆ.
ಸ್ವದೇಶದ ಬದಲು ವಿದೇಶದಲ್ಲಿ ಹೂಡಿಕೆ ಮಾಡೋದ್ರಿಂದ ಭಾರತದಲ್ಲಿ ನಿರುದ್ಯೋಗ ಹೆಚ್ಚಾಗಬಹುದು. ಭಾರತ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಉದ್ಯಮಿಗಳಿಂದ ಶ್ರೀಮಂತರಿಂದ ಬರುವ ಆದಾಯದ್ದೇ ಸಿಂಹಪಾಲು. ಒಂದು ವೇಳೆ ಶ್ರೀಮಂತರು ವಿದೇಶದತ್ತ ಮುಖ ಮಾಡಿದರೆ ಭಾರತ ಸರ್ಕಾರಕ್ಕೆ ಬರುವ ಆದಾಯ ವಿದೇಶದ ಪಾಲಾಗುತ್ತದೆ. ಭಾರತದ ಪ್ರಮುಖ ಉದ್ಯಮಿಗಳು, ಹೂಡಿಕೆದಾರರು ದೇಶ ತೊರೆದರೆ ಮಧ್ಯಮ ಮತ್ತು ಕೆಳಮಟ್ಟದ ಉದ್ಯಮಿಗಳು ನಿಧಾನವಾಗಿ ಬೆಳೆಯಬಹುದು. ಇದರಿಂದ ದೇಶದ GDP ಮತ್ತು ಆರ್ಥಿಕ ಬೆಳವಣಿಗೆ ಕುಗ್ಗಬಹುದು. ಬುದ್ಧಿವಂತ ಉದ್ಯಮಿಗಳು, ಶ್ರೀಮಂತರು, ತಜ್ಞರು ಭಾರತ ಬಿಟ್ಟು ಹೋಗೋದ್ರಿಂದ ದೇಶದ ಸಂಶೋಧನಾ ಕ್ಷೇತ್ರ ಕುಸಿಯುವ ಸಾಧ್ಯತೆ ಇದೆ. ಲಕ್ಸರಿ ವಸ್ತುಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ಹೂಡಿಕೆ ಮಾಡುವ ಶ್ರೀಮಂತ ಉದ್ಯಮಿಗಳು ವಿದೇಶಕ್ಕೆ ಆಕರ್ಷಿತರಾದರೆ ಆಗ ಜಾಗತಿಕವಾಗಿ ಭಾರತದ ದುಬಾರಿ ವಸ್ತುಗಳ ಬೇಡಿಕೆ ಕಡಿಮೆಯಾಗಿ ದೇಶ ಆರ್ಥಿಕತೆಯಲ್ಲಿ ಹಿಂದೆ ಬೀಳುವ ಸಂಭವವಿದೆ. ಒಟ್ನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಿದ್ಧಪಡಿಸಿರುವ ವರದಿಯ ಪ್ರಕಾರ 25 ಕೋಟಿಗೂ ಅಧಿಕ ನಿವ್ವಳ ಆಸ್ತಿ ಹೊಂದಿರುವ 5 ಭಾರತೀಯ ಶ್ರೀಮಂತರಲ್ಲಿ ಒಬ್ಬರು ಭಾರತವನ್ನು ತೊರೆಯಲು ಯೋಜನೆ ರೂಪಿಸುತ್ತಿರುವುದು ಭಾರತದ ಆರ್ಥಿಕತೆಗೆ ಪೆಟ್ಟು ಕೊಡುವ ಸಾಧ್ಯತೆ ಇದೆ. ಜಾಗತಿಕವಾಗಿ GDPಯಲ್ಲಿ ಭಾರತ ಸಾಧನೆ ಮಾಡುವ ಸಂದರ್ಭದಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಬಿಡುಗಡೆ ಮಾಡಿರುವ ವರದಿ ಎಲ್ಲೋ ಒಂದು ಕಡೆ ಆತಂಕಕ್ಕೆ ಕಾರಣವಾಗುತ್ತಿದೆ. ಅದೇನೇ ಇರಲಿ, ಭಾರತದಂಥ ದೇಶದ ಆರ್ಥಿಕತೆಗೆ ಪ್ರಮುಖ ಕಾರಣರಾದ ದೇಶದ ಶ್ರೀಮಂತರನ್ನ, ಉದ್ಯಮಿಗಳನ್ನ ಭಾರತದ ಗಡಿ ದಾಟದಂತೆ ನೋಡಿಕೊಂಡು ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಂಡು ಭಾರತ ಜಾಗತಿಕವಾಗಿ ಆರ್ಥಿಕತೆಯಲ್ಲಿ ಇನ್ನಷ್ಟು ಅಭಿವೃದ್ಧಿಯಾಗುವಂತೆ ಶ್ರಮ ವಹಿಸಬೇಕಾಗಿದೆ.